ಎಲ್ಲ ಅನುಕೂಲವಾಗಿದೆ ಅಂತ ಅಂದ್ಬಿಟ್ಟು ಪಳ್ಳಂಗೆ ಆಡೋಕ್ಕೂ ನಿಂತ್ಕೊಂಡ್ರೆ ನಿಮ್ಮ ಲೈಫ್ ಹತ್ತತ್ಲೆ ಆಗೋಯ್ತದೆ. ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬಲ್ಲಿ ನೆಗೆಟಿವ್ ಕಮೆಂಟ್ಸ್ ಬರೋದು ಸಹಜ. ಸಣ್ಣ ಯೂಟ್ಯೂಬರಿಂದ ದೊಡ್ಡ ಯೂಟ್ಯೂಬರ್ವರೆಗೂ ನೆಗೆಟಿವ್ ಕಮೆಂಟ್ಸ್ಗಳು ಬಂದೇ ಬರುತ್ತೆ. ಈ ನೆಗೆಟಿವ್ ಕಮೆಂಟ್ಸ್ಗಳನ್ನ ಯಾರು ತಡ್ಕೊಂಡಿರ್ತಾರೆ ಅವರು ಯೂಟ್ಯೂಬಲ್ಲಿ ಮುಂದುವರಿತಾರೆ. ಯಾರು ತಡ್ಕೊಂಡಿರಲ್ವೋ ಅವರು ಯೂಟ್ಯೂಬನ್ನ ನಿಲ್ಲಿಸ್ಬಿಟ್ಟು ಹೊಂಟೋಗ್ತಾರೆ. ಸೊ ನೋಡಿ, ಒಂದು ನೆಗೆಟಿವ್ ಕಮೆಂಟ್ ಮಾಡೋರು ಯಾರೆಲ್ಲ ಇದ್ದೀರಾ, ಸೊ ನೀವು ಒಂದು ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ಒಂದು ವ್ಯಕ್ತಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಒಂದು ಹೊಸ ಯೂಟ್ಯೂಬರ್ಗೆ ನೀವು ಒಂದು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಅವ್ನು ಯೂಟ್ಯೂಬ್ ಬಿಟ್ಟು ಹೊಂಟೋಗ್ತಾನೆ. ಆಯಿತಾ, ಇವ್ರಿಗೆಲ್ಲ ಹಿಂಗೆ ಅನ್ಸ್ಕೊಂಡು ಇರಬೇಕಂತಂದ್ಬಿಟ್ಟು ಬಿಟ್ಟು ಹೊಂಟೋಗ್ತಾನೆ. ಸೊ ಆದ್ದರಿಂದ ನಿಮ್ಮ ಕೈಲಿ ಆಸಕ್ತಿ ಇದೆ, ಅದನ್ನು ಮಿಸ್ಯೂಸ್ ಮಾಡ್ಕೊಬೇಡಿ. ನೀವು ಒಂದು ವ್ಯಕ್ತಿನ ಹೇಟ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಕಾರಣ ಇರಬೇಕು. ಆ ಕಾರಣ ಬರಬೇಕು ಅಂತಂದರೆ ನೀವು ಫಸ್ಟು ಅವ್ರನ್ನ ಫೇಸ್ ಟು ಫೇಸು ನೀವು ಎದುರು ಬದ್ರು ಸಿಕ್ಕಿ ನೀವು ಮಾತಾಡಿರಬೇಕು. ಅವ್ರ ಜೊತೆ ನೀವು ಟೈಮ್ನ ಸ್ಪೆಂಡ್ ಮಾಡಿರಬೇಕು. ಆವಾಗ ನೀವು ಅವ್ರ ಜೊತೆ ಮಾತಾಡಿ ಅವ್ರ ಟೈಮ್ನ ಸ್ಪೆಂಡ್ ಮಾಡಿ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ ಅಂತಂದರೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬಂದು ನೀವು ನೆಗೆಟಿವ್ ಕಮೆಂಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಆಯಿತಾ, ನೀವು ಅವ್ರು ಎದುರಿಗೆದ್ರು ಸಿಕ್ಕೇ ಇಲ್ಲ, ಅವ್ರು ಯಾರು ಅಂತಲೇ ನೀವು ಫೇಸ್ ಟು ಫೇಸ್ ನೋಡೇ ಇಲ್ಲ, ಒಂದು ವೀಡಿಯೋ ನೋಡ್ಬಿಟ್ಟು ನೀವು ಒಂದು ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಅಂತಾರೆ ತಪ್ಪಾಗುತ್ತೆ. ಆ್ಯಂಡ್ ನಿಮ್ಮ ಉದ್ದೇಶ ಏನಾದರೂ ತುಳಿಬೇಕು ಅಂತಲೇ ಇದ್ದರೆ, ಈಗ ಒಂದು ನೆಗೆಟಿವ್ ಕಮೆಂಟ್ ಮಾಡೋ ಮುಖಾಂತರ, ಒಂದು ಡಿಸ್ಲೈಕ್ ಮಾಡೋ ಮುಖಾಂತರ ತುಳಿಬೇಕು ಅಂತಲೇ ನೀವು ಈ ಥರ ಒಂದು ಭಾವನೆ ಇಟ್ಕೊಂಡು ಇದು ಮಾಡಿದ್ರೆ ಸೊ ಅದಾಗುತ್ತಾ? ಒಂದು ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ಏನಾದರೂ ಅದು ಹೋಗ ಅವ್ನಿಗೆ ತಟ್ಟಲ್ಲ. ಡಿಸ್ಲೈಕ್ ಮಾಡೋದ್ರಿಂದ ಏನಾದ್ರು ಅವ್ನ ವೀಡಿಯೋಗೆ ತೊಂದರೆ ಆಗುತ್ತಾ? ತೊಂದರೆ ಆಗೋಲ್ಲ. ಮತ್ತು ಮಾಡೋದ್ರಿಂದ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ನೋಡಿ, ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಇವತ್ತು ನೀವು ಎಷ್ಟೇ ಅನುಕೂಲವಾಗಿರ್ಬೋದು, ನಿಮ್ಮ ಹತ್ರ ಟೈಮ್ ಇರ್ಬೋದು, ಒಂದು ವ್ಯಕ್ತಿಗೆ ಬೈಯೋದಕ್ಕೆ ಟೈಮ್ ಇರ್ಬೋದು, ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ನೆಟ್ ಇರ್ಬೋದು, ನಿಮ್ಮ ಹತ್ರ ನೆಟ್ ಹಾಕ್ಸ್ಕೊಳ್ಳೋದು ಕಾಸಿರ್ಬೋದು ನಿಮ್ಮ ಹತ್ರ. ನಾಳೆ ನೆಟ್ ಹಾಕ್ಸ್ಕೊಳ್ಳೋದಕ್ಕೆ ಕಾಸಿಲ್ದಂಗೆ ಆಗ್ಬಿಡುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಯಾವೊಂದು ವ್ಯಕ್ತಿ ಯಾವೊಂದು ಟೈಮಲ್ಲಿ ಅವ್ರ ಲೈಫ್ ಹೆಂಗೆ ಟರ್ನ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಇವತ್ತು ನಾನು ಆರಾಮಾಗಿರ್ಬೋದು, ನಾಳೆಗೆ ನಾನು ಆರಾಮಾಗಿರಲ್ಲ. ನಾಳೆಗೆ ಆರಾಮಾಗಿಲ್ದಿರುವಂಥ ವ್ಯಕ್ತಿ ನಾಳಿದ್ದು ಆರಾಮಾಗಿ ಹೋಗ್ತಾನೆ. ಆಯಿತಾ, ಹಣೆ ಬರದಲ್ಲಿ ಏನು ಬರೆದಿದೆ ಅದು ಆಗುತ್ತೆ. ಯಾಕೆ ಈ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಮ್ಮ ಮನೇಲಿ ಸಡನ್ನಾಗಿ ಏನೋ ಆಗೋಯ್ತು ಅಂತ ಅಂದ್ಕೊಳ್ಳಿ, ನಾನು ಏನೋ ಓದ್ತಾ ಇರ್ತೀನಿ, ಸಡನ್ನಾಗಿ ಅದನ್ನು ಡ್ರಾಪ್ ಮಾಡಿಬಿಟ್ಟು ಒಂದು ಕೆಲಸ ತೊಗೋಬೇಕು ಅಂತ ಕೆಲ್ಸಕ್ಕೆ ಹೊಂಟೋಗ್ತೀನಿ. ಸೊ ಇದ್ದಕ್ಕಿದ್ದಂಗೆ ಸಿಸ್ಟಮೇ ಚೇಂಜ್ ಆಗಿಬಿಡುತ್ತೆ ಒಂದು ಸೆಕೆಂಡಲ್ಲಿ. ಅರ್ಥ ಆಯ್ತಾ? ಸೊ ಆದ್ದರಿಂದ ನೆಗೆಟಿವ್ ಕಮೆಂಟ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ. ಇದಕ್ಕಿಂತ ನಿಮ್ಗೆ ಇನ್ನೂ ಬಿಡಿಸಿ ಹೇಳಬೇಕು ಅಂತಂದರೆ ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ. ನನ್ನ ಬಗ್ಗೆ ಎಷ್ಟೊಂದು ಜನ ನೆಗೆಟಿವ್ ವೀಡಿಯೋಸ್ಗಳನ್ನ ಮಾಡಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಇದುವರೆಗೂ ಈ ಕೈಗಳಿಂದ ಪ್ರಮಾಣ ಮಾಡಿ ಹೇಳ್ತೀನಿ, ಒಂದು ವ್ಯಕ್ತಿಗೂ ಕೂಡ ಈ ಬೆಳ್ಳುಗಳಿಂದ 10 ಬೆಳ್ಳುಗಳಿಂದ ಯಾವತ್ತೂ ಕೂಡ ಅವ್ರಿಗೆ ಹೋಗಿ ಅವರ ಒಂದು ಚಾನಲಲ್ಲಿ ಒಂದು ಡಿಸ್ಲೈಕ್ ಮಾಡೋದಾಗಲಿ ಅಥವಾ ಒಂದು ನೆಗೆಟಿವ್ ಕಮೆಂಟ್ ಮಾಡೋದಾಗಲಿ ಲಕ್ಕೇಶ್ ಯಶ್ ಚಾನಲಲ್ಲಿ ಆ್ಯಂಡ್ ಯಾವುದೇ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಾಗಲಿ ಏನೂ ಮಾಡಿಲ್ಲ. ನಾನು ಅಷ್ಟು ವೀಡಿಯೋ ಮಾಡಿದ್ದಾರೆ, ಅಷ್ಟು ನೆಗೆಟಿವ್ ಕಮೆಂಟ್ಗಳಿದ್ದಾವೆ, ಒಬ್ರಿಗೂ ತುಳಿಯೋ ಕೆಲಸ ನಾನು ಮಾಡಿಲ್ಲ. ಖುಷಿಯಿಂದ ಹೇಳ್ತೀನಿ, ನಾನು ಕೈನ ಅಷ್ಟು ಪ್ಯೂರಾಗಿ ಇಟ್ಕೊಂಡಿದ್ದೀನಿ. ಎಷ್ಟು ತಡ್ಕೊಂಡಿರೋ ಶಕ್ತಿ ಇದೆ ಅಂತ ನೀವು ಯೋಚನೆ ಮಾಡಿ. ಇವಾಗ ಆ ತಡ್ಕೊಂಡಿರೋ ಶಕ್ತಿ ನಿಮ್ಮಲ್ಲಿ ಇದ್ದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾರೋ ಒಂದು ಬಂದು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಬಿಟ್ಬಿಡಿ, ಅವ್ರನ್ನ ಕಮೆಂಟ್ ಡಿಲೀಟ್ ಮಾಡಿ. ದೇವ್ರಿಗೆ ಹೇಳಿ, ದೇವ್ರೆ ನೋಡಪ್ಪ ಯಾರೋ ಬಂದು ಅಣ್ತಮ್ಮ ಅಂತ ಅಂದ್ಬಿಡಿ. ನೋಡ್ಕೋತಾನೆ ದೇವರು, ಅವ್ರಿಗೇನು ಮಾಡ್ಬೇಕು ಅದನ್ನು ಮಾಡ್ತಾನೆ. ನೀವು ಯಾಕೆ ತಲೆ ಕೆಡ್ಸ್ಕೋತೀರಾ ಅಲ್ವಾ? ಈಗ ನಾನು ಬೈಯೋದ್ರಿಂದ ಅವ್ನಿಗೇನಾದ್ರು ಏನು ತಟ್ಟಲ್ವಲ್ಲ. ತಟ್ಟದಿದ್ರೆ ನಾವು ಬೈಬೋದಿತ್ತು, ತಟ್ಟದೇ ಇಲ್ಲ ಅಂದಮೇಲೆ ಏನು ಬೈಯೋದೇನು ಪ್ರಯೋಜನ? ಅದಕ್ಕೆ ಬಿಟ್ಬಿಡ್ಬೇಕು. ಯಾವತ್ತೂ ಮನುಷ್ಯನ್ನ ಹೇಟ್ ಮಾಡೋದಕ್ಕೆ ಹೋಗ್ಬಾರ್ದು. ನೀವು ಹಂಗೂ ಹೇಟ್ ಮಾಡುವಂಥ ಗುಣ ನಿಮ್ಮಲ್ಲಿ ಇದೆ ಅಂತಂದರೆ ಅದನ್ನು ಕಮ್ಮಿ ಮಾಡ್ಕೋಬೇಕು. ನೀವು ಕಮ್ಮಿ ಮಾಡೋಕೆ ಆಯ್ತಲ್ಲ ಅಂತಂದರೆ ಇವತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ್ದಾರು ಒಂದು ಶ್ರದ್ಧಾಂಜಲಿ ಪೋಸ್ಟ್ ಹಾಕಿರ್ತಾರೆ ನೋಡಿ, ಸುಮ್ಮನೆ ನಿಮ್ಗಿಂತ ಚೆನ್ನಾಗಿರ್ತಾನೆ, ನಿಮ್ಗಿಂತ ಗೊತ್ತಾಗಿರ್ತಾನೆ, ಒಳ್ಳೆ ಬಾಡಿ ಇರುತ್ತೆ, 25 ವರ್ಷ ಆಗಿರಲ್ಲ, ಹೊಂಟೋಗಿರ್ತಾನೆ. ಏನೋ ಒಂದು ಆರೋಗ್ಯದಲ್ಲಿ ಏನೋ ಅಥವಾ ಒಂದು ಆಕ್ಸಿಡೆಂಟು ಏನೋ ಆಗ್ಬಿಟ್ಟು ಹೊಂಟೋಗಿರ್ತಾನೆ. ಅವ್ನು ನೋಡಿದಾಗ ಅನಿಸುತ್ತೆ, ಯಾಕೆ ನಾವು ದ್ವೇಷ ಮಾಡಬೇಕು? ಇವತ್ತಿದ್ದವ್ರು ನಾಳೆಕಿರಲ್ಲ. ಇಷ್ಟು ಹೆಲ್ದಿಯಾಗಿರೋನು, ಇಷ್ಟು ಒಳ್ಳೆ ಬಾಡಿ ಇಟ್ಟಿರೋನು ಪೋಸ್ಟ್ರಲ್ಲ ಅವನೇ ಅಂತಂದರೆ ನಾನೇನು ಅಂತ ನೀವು ಯೋಚನೆ ಮಾಡಬೇಕು. ಅದಕ್ಕೇ ಹೇಳೋದು, ನಮ್ಮ ಲೈಫಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಕಣ್ರಪ್ಪ. ಆಯಿತಾ, ಎಲ್ಲ ಅನುಕೂಲವಾಗಿದೆ ಅಂತ ಅಂದ್ಬಿಟ್ಟು ಪಳ್ಳಂಗೆ ಆಡೋಕ್ಕೂ ನಿಂತ್ಕೊಂಡ್ರೆ ನಿಮ್ಮ ಲೈಫ್ ಹತ್ತತ್ಲೆ ಆಗೋಯ್ತದೆ. ಸ್ವಲ್ಪ ಡೀಸೆಂಟಾಗಿ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಯಿತಾ, ಸೊ ಅದಕ್ಕೋಸ್ಕರ ಯಾರಿಗೂ ಕೂಡ ಒಂದು ನೆಗೆಟಿವ್ ಕಮೆಂಟ್ನ ಮಾಡೋದಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಅವ್ರು ಏನೋ ಮಾಡ್ಕೊಂಡು ಏನಾದರೂ ಹಾಳಾಗೋಗ್ಲಿ. ಆಯಿತಾ, ಅವ್ರ ವಿಷಯಗಳು ನಿಮ್ಗೆ ಬೇಡ. ನೆಗೆಟಿವ್ ಕಮೆಂಟ್ಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ. ಇಷ್ಟು ಹೇಳಿದ್ರೂ ಕೂಡ ಎಲ್ಲೋ ಒಂದು 10% ಜನಗಳು ಇದ್ದೇ ಇರ್ತಾರೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಬೇರೆಯವ್ರಿಗೆ ಅನ್ನೋ ಥರ. ಸೊ ಅವ್ರುಗಳಿಗೆ ನಾವೇನು ಹೇಳೋಕ್ಕಾಗಲ್ಲ. ನಾನು 100 ಜನದಲ್ಲಿ ಒಂದು 10 ಜನನಾದರೂ ಕನ್ವರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಆದ್ದರಿಂದ ರಿಕ್ವೆಸ್ಟ್ ಮಾಡ್ತೀನಿ, ಹೊಸ ಯೂಟ್ಯೂಬರ್ಸ್ಗಳು ನೀವು ತಲೆಗೆಡಿಸ್ಕೊಬಿಡಿ. ನೆಗೆಟಿವ್ ಕಮೆಂಟ್ಸ್ ಬಂದರೆ
ಹೋಗ್ತಾರೆ ಮುಂದಕ್ಕೆ, ಆಯಿತಾ. ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನಿಮ್ಮ ಹತ್ರ ಒಳ್ಳೆ ಟ್ಯಾಲೆಂಟ್ ಇತ್ತು ಅಂತಂದರೆ ಸೊ ಅದನ್ನು ಯಾರೂ ತುಳಿಯೋಕ್ಕಾಗಲ್ಲ. ಓಕೆ, ಕೀಪ್ ಗೋಯಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ನಿಮ್ಗೇನು ಅನಿಸುತ್ತೆ ನೆಗೆಟಿವ್ ಕಮೆಂಟ್ಸ್ ಮಾಡೋರ ಬಗ್ಗೆ? ನಾನು ಹೇಳಿ ಸತ್ಯ ತಾನೆ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತು.